ಬುಧವಾರ ಸಂಜೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಹುಳ್ಳಿಕಾಳು ಮತ್ತು ತಡ್ನಿಕಾಳನ್ನ ಹಾಕಿ ಉಪ್ಪು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ತಡ್ನಿಕಾಳನ್ನ ತಡ್ನಿಕಾಳು ಅಂತೀವಿ, ಕೆಲವೊಂದು ಕಡೆ ತಡ್ನಿಕಾಳನ್ನ ಅಲಸಂದೆ ಕಾಳು ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೆಯೋ ರೂಢಿಗಳಾಗಿರುತ್ತೆ. ಸೊ ನಮ್ಮ ಕಡೆ ಈ ರೀತಿಯೇ ಅನ್ನೋದು. ಮತ್ತು ನಾನಿವತ್ತು ಬಿಳಿ ತಡ್ನಿಕಾಳನ್ನ ಹಾಕ್ಕೊಂಡಿದ್ದೀನಿ. ಬಿಳಿ ಕಾಳು ಬರುತ್ತೆ, ಒಂದು ಸ್ವಲ್ಪ ಬ್ರೌನ್ಗಿಂತ ಕಡಿಮೆ ಲೈಟ್ ಬ್ರೌನ್ ಆಗಿ ಒಂದು ಕಾಳು ಬರುತ್ತೆ, ಅದು ತಡ್ನಿಕಾಳೇ. ನಾನಿವತ್ತು ಬಿಳಿ ತಡ್ನಿಕಾಳನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸಾಂಬಾರು ಒಳಗಡೆನೆ ಕಾಳನ್ನ ಬಿಟ್ಟು ಬೇಯಿಸ್ಕೊತೀವಿ ಅನ್ನೋದಾದರೆ ಕಾಳನ್ನ ಸ್ವಲ್ಪ ಹುರ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಸಪ್ರೇಟು ಹೊರಗಡೆ ತೆಗೆದು ಒಗ್ಗರಣೆ ಮಾಡ್ತೀವಿ ಅನ್ನೋದಾದರೆ ಕಾಳನ್ನ ಹುರಿಯೋ ಅವಶ್ಯಕತೆ ಏನಿರಲ್ಲ. ಸೊ ನಾನು ಬೇರೆ ತೆಗೆದು ಒಗ್ಗರಣೆ ಮಾಡೋದ್ರಿಂದ ಇವತ್ತು ಕಾಳೇನು ಹುರಿಯೋದಕ್ಕೆ ಹೋಗಿಲ್ಲ, ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊಪ್ಪೇನೂ ಇರಲಿಲ್ಲ, ಸೊಪ್ಪು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಮತ್ತು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಅದ್ರ ಜೊತೆಗೇ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ